ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಏನಪ್ಪ ಅಂತಂದರೆ, ತಮ್ಮನೇಲಿ ನೋಡಿ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ಏನು ಮ್ಯಾಟ್ರ್ ಅಂತ. ಸೊ ತುಂಬ ದಿನಗಳಾಗಿತ್ತು ಕಾರ್ ಡೆಲಿವರಿ ತೊಗೊಂಡು. ತುಂಬ ದಿನ ಅಂದರೆ ಲೈಕ್ 1 ವೀಕ್ ಆ ಥರ ಆಗ್ತಾ ಬಂತು. ಕಾರ್ ಡೆಲಿವರಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಅದೊಂದು ದೊಡ್ಡ ಸ್ಟೋರಿ. ಅದು ಆ ದೊಡ್ಡ ಸ್ಟೋರಿನ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಅವ್ರ ಫ್ಯಾಮಿಲಿ ಫಸ್ಟ್ ಕಾರ್ ಮೈ ಬೀಸ್ಟ್ ಅದನ್ನ ಒಂದು ಸರಿ ತೋರಿಸ್ತೀನಿ. जाने ना तू कि तेरा कितना ख्याल मैं करूं, इश्क में हूँ तो फिर इतने सवाल क्यों करूं. ಏನಪ್ಪ ಅದು ದೊಡ್ಡ ಸ್ಟೋರಿ ಡೆಲಿವರಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ಅಂತಂದರೆ, ಆ್ಯಕ್ಚುಲಿ ಒಂದು ಸೆಕೆಂಡ್, ಹೈವೇ ಸೈಡಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಗಾಡಿಗಳ ಸೌಂಡು. ಸೊ ಏನಪ್ಪ ನನಗೆ ಡೆಲಿವರಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ಅಂತಂದರೆ, ಆ್ಯಕ್ಚುಲಿ ನಾನು ಹೋಗಿದ್ದು ಕಾರೇನೋ ಬುಕ್ ಮಾಡಿದ್ವಿ, ಎಲ್ಲ ಆಗಿತ್ತು. ಲೈಕ್ ನಾನು ತುಂಬ ಪ್ಲ್ಯಾನ್ಗಳು ಇಟ್ಕೊಂಡಿದ್ದೆ, ಹಾಗೆ ಮಾಡೋಣ ಹೀಗೆ ಮಾಡೋಣ ಅದು ಇದು ಅಂತ ತುಂಬ ಪ್ಲ್ಯಾನ್ಸ್ ಹಾಕಿದ್ದೆ. ಬಟ್ ಎಲ್ಲ ಉಲ್ಟಾ ಹೊಡಿತು. ಏನಪ್ಪ ಅಂತಂದರೆ, ನನ್ನ ಗಾಡಿನ ಅವ್ರು ಕಾಲ್ ಮಾಡಿದ್ರು, ಸರ್ PDI ಮಾಡೋಕ್ಕೆ ಬನ್ನಿ, ಲೈಕ್ ಜಸ್ಟ್ ನಿಮ್ಮದು ಕಾರ್ ಬಂದಿದೆ, ಸೊ PDI ಮಾಡೋಂಗಿದ್ರೆ PDI ಮಾಡಿ ಅಂತ ಹೇಳಿದ್ರು. ಇವಾಗ ಆಡಿಯೋ ಕ್ಲಿಯರ್ ಆಗಿದೆ ಅನ್ಕೊತೀನಿ. ಅವರು ಏನು ಲೈಕ್ ಶೋರೂಮಲ್ಲಿ ಕಾಲ್ ಬಂತು, ಸರ್ ನಿಮ್ಮ ಗಾಡಿ ಬಂದಿದೆ, ಲೈಕ್ ಶೋರೂಮಿಗೆ ಬಂದಿದೆ, ಒಂದು ಸರಿ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು. ನಾನು ಜಸ್ಟ್ PDI ಮಾಡ್ಕೊಂಬರೋಣ ಹೋಗೋಣ ಅಂತ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಹಾಗೆಯೇ ನಮ್ಮ ಡ್ಯಾಡಿ ಮತ್ತು ಅವ್ರದ್ದು ಮೀಟಿಂಗ್ ಇತ್ತು. ಸೊ ಅವ್ರು ಕೂಡ ಅಲ್ಲೇ ಬಿಜಾಪುರ್ಗೆ ಬಂದಿದ್ದರು. ನಾನು ಏನು ಹೇಗಿದ್ರು ಗಾಡಿ ನೋಡಬೇಕಲ್ಲ, ಲೈಕ್ PDI ಮಾಡ್ಕೊಂಬರ್ಬೇಕು ಅಂದ್ಕೊಂಡು ನಾನು ಹೋದೆ. ನಮ್ಮ ಡ್ಯಾಡಿನೂ ಅಲ್ಲೇ ಅವ್ರದ್ದು ಮೀಟಿಂಗ್ ಇತ್ತು, ಅವರು ಬಂದಿದ್ರು. ನಮ್ಮಪ್ಪ ಹಾಗೆ ನಾನು ಮತ್ತು ನಮ್ಮಪ್ಪ ಮತ್ತು ನಮ್ಮ ಮಾವ, ನಾವು 3 ಜನ ಹೋಗಿದ್ದು. ಜಸ್ಟ್ ಅವರು ನಮ್ಮ ಮಾವ ಬಂದಿದ್ದು ಅವ್ರ ಗಾಡಿನ, ಲೈಕ್ ಅವ್ರ ಕಾರ್ನ ಸರ್ವಿಸಿಗೆ ಬಿಡೋಕ್ಕೆ ಅಂತ ಅವ್ರು ಬಂದಿದ್ದರು. ಸೊ ನಾನು ಅವ್ರ ಜೊತೆನೇ ಬಂದು ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಶೋರೂಮಿಗೆ ಹೋದ್ವಿ. ಅವರು ಎಲ್ಲ ರೆಡಿ ಇದೆ ಸರ್, ನೀವು ಯಾವಾಗ ಹೇಳ್ತೀರಾ ಅವಾಗ ಗಾಡಿ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಮನೇಲಿ ಏನು ಮಾಡೋದು ಅಂತ ಕೇಳಿದೆ. ಮನೇಲಿ ಇಲ್ಲ, ಲೈಕ್ ನಾವು ಡೆಲಿವರಿ ಡೇಟ್ಕಿನ್ನ ಒನ್ ವೀಕ್ ಬಿಫೋರೇ ನಾವು ತೊಗೊಂಬಂದಿದ್ದು. ಸೊ ಹಾಗಾಗಿ ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಡೆಲಿವರಿ ವ್ಲಾಗು. ಜಸ್ಟ್ PDIಗೆ ಅಂತ ಹೋಗಿ ಗಾಡಿ ಎತ್ಕೊಂಬಂದಿದ್ದು. ಜಸ್ಟ್ ಶಾರ್ಟ್ಸ್ ಥರ ಮಾಡಿದೆ, ಅದನ್ನು ಆಲ್ರೆಡಿ ಹಾಕಿದ್ದೀನಿ, ಅದನ್ನು ನೀವೆಲ್ಲ ನೋಡ್ಬೋದು. ಅದರಲ್ಲಿರೋನೇ ಲೈಕ್ ಅದನ್ನು ನಾನು ಜಸ್ಟ್ ಫೋನಲ್ಲಿ ಮಾಡಿಸ್ಕೊಂಡೆ, ಲೈಕ್ ಸರ್ ಮಾಡಿ ಸರ್ ಆ ಥರ. ನಾನು ಈ ಫೋನ್ ಕೂಡ ತೊಗೊಂಡೋಗಿರಲಿಲ್ಲ. ಇವಾಗ ಏನು ಶೂಟ್ ಮಾಡ್ತಾಯಿದ್ದೀನಿ ಐಫೋನು, ಸೊ ಅದನ್ನು ಕೂಡ ತೊಗೊಂಡೋಗಿರಲಿಲ್ಲ. ಸೊ ಇದು ಆ್ಯಕ್ಚುಯಲ್ ಸ್ಟೋರಿ. ನಾನು ಡೆಲಿವರಿಗಿನ ಮುಂಚೆ ಅನ್ಪ್ಲ್ಯಾನ್ಡ್ ಡೆಲಿವರಿ ಆಗೋಯ್ತಿದ್ದು. ತುಂಬ ಪ್ಲ್ಯಾನ್ಸ್ ಹಾಕಿದೆ, ಮನೇಲಿ ಎಲ್ಲರೂ ಹೋಗೋಣ ಆ ಥರ. ಬಟ್ ಇಟ್ಸ್ ಓಕೆ, ನಾನು ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋಕ್ಕಾಗಿಲ್ಲ ಅಂತ ಒಂದು ಬೇಜಾರಿದೆ. ಬಟ್ ಕಾರ್ ತೊಗೊಂಡಿರೋ ಖುಷಿ ಇದೆ. ಸೊ ಇನ್ ಫ್ಯೂಚರ್ ಈ ಕಾರ್ ಬಗ್ಗೆ ಡೀಟೇಲಾಗಿ ನಾನು ರಿವ್ಯೂ ಮಾಡ್ತೀನಿ. ಆ್ಯಂಡ್ ಇದು ಕಾರ್ ಬಂದು ಟಾಟಾ ನೆಕ್ಸಾನ್, ಅದರಲ್ಲೂ ಕ್ರಿಯೇಟಿವ್ +S ವಿತ್ ಅಂದರೆ ಲೈಕ್ ವಿತ್ ಸನ್ರೂಫು. ಬಟ್ ಇನ್ನೊಂದೇನೆಂದರೆ ಆಟೋಮೆಟಿಕ್, ಕ್ರಿಯೇಟಿವ್ +S AMT ಆಟೋಮೆಟಿಕ್. ಸೊ ಈ ಕಾರ್ ಬಗ್ಗೆ ನಾನು ಹಾನೆಸ್ಟಾಗಿ ರಿವ್ಯೂ ಕೊಡ್ತೀನಿ, ಓನರ್ಶಿಪ್ ರಿವ್ಯೂ ಅದೆಲ್ಲ ಮಾಡೋಣ. ಆ್ಯಂಡ್ ಇದ್ದದ್ದು ಸ್ಪೆಕ್ಸ್ ಅದನ್ನು ಹೇಳ್ಕೊಡ್ತೀನಿ. ಆ್ಯಂಡ್ ಈ ವ್ಲಾಗ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿತ್ತು. ಇಲ್ಲಿಗೆ ಮುಗಿಸ್ತೀನಿ, ಜಾಸ್ತಿ ಇದನ್ನು ಡ್ರ್ಯಾಗ್ ಮಾಡಲ್ಲ. ಸೊ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಕಂಟೆಂಟ್ ಕೊಡೋಣ. ಲೈಕ್
ಈ ಥರ ಕಂಟೆಂಟ್ಸ್. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಈ ಕಾರ್ ಬಗ್ಗೆ ಫುಲ್ ಏನೋ ಇನ್ಫಾರ್ಮೇಷನ್ ಕೊಡ್ತೀನಿ. ಆ್ಯಂಡ್ ತುಂಬ ಲೈಕ್ ಟ್ರಾವೆಲ್ಸ್ ಆಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಎಲ್ಗೈಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಿಲ್ ದನ್ ಟೇಕ್ ಕೇರ್, ಬಾಯ್, ಸಿ ಯು.